ನಾನು ಉಪಮುಖ್ಯಮಂತ್ರಿಗೂ ಹೇಳ್ತೀನಿ, ಅವ್ರು ಬಂದು ಕೂತಿದ್ದಾರೆ ನೋಡಿ, ಇಲ್ಲಿ ಯಾರನ್ನ ಇದಾರ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಒಬ್ಬರು? ಯಾರು ಇಲ್ಲ, ಯಾರು ಇಲ್ಲ. ಮುಂದಿನ ಬೆಂಚಲ್ಲಿ ಒಬ್ರು ಯಾರು ನೋಡಿ, ಖಾಲಿ. ಈಗ ಆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಮಾತ್ರ ಬಂದ್ರು, ಪೊಲೀಸ್ ಅವ್ರು ಮಾತ್ರ ಬಂದಿದ್ದಾರೆ ಈಗ. ಪೊಲೀಸ್ ಬಿಟ್ರೆ, ಐಜಿ ಬಿಟ್ರೆ, ಸಿಐಡಿ ಬಿಟ್ರೆ ಇನ್ಯಾರು ಇಲ್ಲ. ದಯವಿಟ್ಟು ಸರಿ ಕರ್ಸಿ, ಒಂದು ಆದೇಶ ಮಾಡಿ, ಅಟ್ಲೀಸ್ಟ್ 10 ನಿಮಿಷದಲ್ಲಿ ಅದು ಬರ್ಲಿ. ನೀವು ಅಲ್ಗೋಡಿ, ಪಕ್ಕ ಚೇರ್ ಬರೋವರೆಗೂ ನೀವು ಅಲ್ಲೋ ಕೂತ್ಕೊಳ್ಳಿ. ಸಭಾಧ್ಯಕ್ಷರೇ, ಮುಖ್ಯಮಂತ್ರಿಗಳಿಲ್ಲ, ಹಾಗೇನ ಇದ್ರೆ ಕೂತ್ಕೊಂಬೋದಾಯ್ತು. ಅಧ್ಯಕ್ಷರು ಇಲ್ದಾಗ ಉಪಾಧ್ಯಕ್ಷರು ಕೂತ್ಕೊಬೇಕು. ಉತ್ತರ ಕೊಡ್ತಾರೆ. ಮುಖ್ಯಮಂತ್ರಿಗಳು ಮಾಹಿತಿ ಪ್ರತಿಪಕ್ಷ ನಾಯಕರು ಮಾತಾಡ್ತಾ ಸಿದ್ದರಾಮಯ್ಯನವರು ಹಾಗೆ ಕೇಳ್ತಿರ್ಲಿಲ್ವಾ? ಅಲ್ಲಲ್ಲ, ನಿನ್ನೆ ಮುಖ್ಯಮಂತ್ರಿಗಳಿಲ್ಲ ಅಂದ್ರೆ ಹೇಗೆ ಮಾತಾಡೋದು? ಈಗ ಅವ್ರ ಮೇಲೆ ಆಪಾದನೆ ಇರೋದು ಅಲ್ಲ, ನಿನ್ನೆ ಡಿಟೇಲ್ ಮುಖ್ಯಮಂತ್ರಿಗಳಾಗಿರೋದು ಗಮನಿಸದ ಕಾರಣ ಈ ಹಗರಣ ಆಗಿರುವಂತದ್ದು ಮುಖ್ಯಮಂತ್ರಿಗಳ ಮೇಲೆನೆ ನೇರ ಆಪಾದನೆ ಇರೋದು, ಆರ್ಥಿಕ ಇಲಾಖೆ ಮೇಲೆ ಇರೋದು ಆಪಾದನೆ. ಹಾಗಾಗಿ ಅವರು ಈ ರೀತಿನ ಜವಾಬ್ದಾರಿ ಮೊನ್ನೆ 7 ಗಂಟೆ ಆಗಲಿ 8 ಗಂಟೆ ಆಗಲಿ ಕುತ್ಕೊಂಡು ಮಾತಾಡಿ ಅಂತ ವಿರೋಧ ಪಕ್ಷದ ನಾಯಕರಿಗೆ ಹೇಳಿದ್ರು. ಈಗ ಬರ್ತಾರೆ, ಪ್ರಾರಂಭ ಮಾಡ್ರಿ, ಪ್ರಾರಂಭ ಮಾಡ್ರಿ, ವಿರೋಧ ಪಕ್ಷದ ನಾಯಕರೇ ಪ್ರಾರಂಭ ಮಾಡ್ರಿ, ಬರ್ತಾರೆ. ಅಲ್ಲಲ್ಲ, ಪ್ರಾರಂಭ ಮಾಡಿ ಮಾತಾಡ್ತಾರೆ, ಬರ್ತಾರೆ, ಅವ್ರಿಗೆಲ್ಲ ಮಾಹಿತಿ ಕೊಡ್ತಾರೆ. ಏನ್ ಮಾತಾಡಿದಾರೆ ಅಂತ ಎಲ್ಲ ಮಾಹಿತಿಯನ್ನು ಕೊಡಿಸ್ತಾರೆ. ಅಧಿಕಾರ ಪಕ್ಷದ ನಾಯಕರೇ ಪ್ರಾರಂಭ ಮಾಡಿ, ಮಾಡ್ತೀರಿ. ಈಗ ಮಾತಾಡಿ ನಾನು ಬಿಡಿಸ್ತೀನಿ ಅಂತ ಅವ್ರು ಹೇಳಿದ್ರು. ನೀವೇ ಅರ್ಥ ಟೈಮ್ ಮಾಡ್ಬಿಡ್ತೀರಿ. ನೀವು ಕೂತ್ಕೊಳ್ರಿ, ನೀವು ಕೂತ್ಕೊಳ್ರಿ, ಮಾತಾಡ್ತಾರೆ. ನೀವು ಕೂತ್ಕೊಳ್ರಿ, ನೀವು ಬರಕ್ಕಾಗಲ್ಲ, ನೀವು ಕೂತ್ಕೊಳ್ರಿ, ಮಾತಾಡಕ್ ಬಿಡ್ರಿ. ಗೌರವ ಕೊಡೋದ್ ಕಲೀರಿ. ಸೀನಿಯರ್ ಮುಖ್ಯಮಂತ್ರಿಗಳು ಉತ್ತರ ಕೊಡುವಾಗ ಎಲ್ಲ ರೆಡಿ ಮಾಡ್ಕೊಂಡು ಬರ್ತಾರೆ. ಕುತ್ಕೊಳ್ರಿ ನೀವು. ಸಿದ್ದರಾಮಯ್ಯ 15 ನಿಮಿಷ ಇದ್ರಾಗ ವೇಸ್ಟ್ ಮಾಡಿ.